ಫ್ರೆಂಡ್ಸ್, ವೆಲ್ಕಮ್ ಟು ಇನ್ಫೋ ಟಿವಿ ಕನ್ನಡ. ನಿನ್ನೆ ನಟಿ ಪೂನಂ ಪಾಂಡೆ ಅವರು ನಿಧನರಾಗಿದ್ದಾರೆ ಅಂತ ಸ್ವತಃ ಪೂನಂ ಪಾಂಡೆ ಅವರ ಮ್ಯಾನೇಜರ್ಸ್ ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟ್ ಹಾಕಿ ಹಂಚ್ಕೊಂಡಿದ್ರು. ಆದರೆ ಇದೀಗ ಅದು ಸುಳ್ಳು ಸುದ್ದಿ ಎಂದು ಹರಿದಾಡ್ತದೆ. ಸ್ವತಃ ಪೂನಂ ಪಾಂಡೆ ಅವರೇ ಅವರ ಇನ್ಸ್ಟಾಗ್ರಾಮಲ್ಲಿ ಒಂದು ವಿಡಿಯೋವನ್ನು ಹಾಕಿ, ನಾನು ನನ್ನ ಸಾವನ್ನು ಫೇಕ್ ಮಾಡಿದೆ, ಸರ್ವಿಕಲ್ ಕ್ಯಾನ್ಸರ್ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ನಾನು ಈ ರೀತಿ ಮಾಡಬೇಕಾಯಿತು. ಇದರಿಂದ ಎಲ್ಲರೂ ಆ ಒಂದು ಕಾಯಿಲೆ ಬಗ್ಗೆ ಮಾತಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ತಿಳ್ಕೊತಾ ಇದ್ದಾರೆ. ಇದರಿಂದ ಒಂದು ಅವೇರ್ನೆಸ್ ಹುಟ್ಕೊಂಡಿದೆ. ಪೂನಂ ಪಾಂಡೆ ಅವರು ಅವರ ಫೇಕ್ ಸಾವಿನ ಬಗ್ಗೆ ಅವರ ಅಭಿಮಾನಿಗಳಲ್ಲಿ ಕ್ಷಮೆಯನ್ನು ಕೋರಿದ್ದಾರೆ. ಆದರೆ ಈ ಪೂನಂ ಪಾಂಡೆ ಅವರು ಈ ರೀತಿ ಮಾಡಿರೋದ್ರಿಂದ ಇವರ ಅಭಿಮಾನಿಗಳಾಗಿರ್ಬೋದು, ಇಲ್ಲ ಸಾರ್ವಜನಿಕ ವಲಯದಲ್ಲಿ ಎಲ್ಲರೂ ಆಕ್ರೋಶಗೊಂಡಿದ್ದಾರೆ. ಕೇವಲ ಪ್ರಚಾರದ ಗೀಳಿಗಾಗಿ ಇವರು ಈ ರೀತಿ ಫೇಕ್ ಮಾಡುವುದು ಅದೆಷ್ಟು ಸರಿ? ಈ ರೀತಿ ಫೇಕ್ ಸಾವು ಮಾಡಬಾರ್ದೆಂದು ಎಲ್ಲರೂ ಟೀಕಿಸುತ್ತಿದ್ದಾರೆ. ಈ ಒಂದು ಕಾಯಿಲೆ ಬಗ್ಗೆ ನಿಜವಾಗ್ಲೂ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಂದ್ರೆ ಒಂದು ಒಳ್ಳೆ ರೀತಿಯಲ್ಲಿ ಮಾಡ್ಬೋದಾಯಿತು. ಬಟ್ ಆದರೆ ಇವರು ಈ ರೀತಿ ಫೇಕ್ ಮಾಡಿರೋದು ತುಂಬ ತಪ್ಪಾಗಿದೆ. ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.